ಶ್ರೀರಾಮುಲು ಪರ ವಿವಿಧ ಸಂಘಟನೆಗಳು ಬ್ಯಾಟ್ ಮಾಡಿದ್ದಾವೆ. ವಾಲ್ಮೀಕಿ ದಲಿತ ಹಿಂದ ಮುಖಂಡರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಶ್ರೀರಾಮುಲುಗೆ ಅವಮಾನ ಮಾಡಿದರೆ ನಾವು ಸಹಿಸೋಕ್ಕಾಗಲ್ಲ, ಕ್ಷಮೆ ಕೇಳಿ. ಬಿಜೆಪಿ ಅಧಿಕಾರಕ್ಕೆ ಬರುವಲ್ಲಿ ರಾಮುಲು ಕೊಡುಗೆ ಅಪಾರವಾಗಿದೆ. ಬಿಜೆಪಿ ಅಧಿಕಾರಕ್ಕೆ ಬರುವಲ್ಲಿ ಶ್ರೀರಾಮುಲು ತ್ಯಾಗ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಹಾಗೆ ರಾಮುಲು ಏನು ಸಮುದಾಯದ ಲೀಡರ್ಸ್ ಆಗಿದ್ದಾರೆ. UP, ಪಂಜಾಬ್ ಎಲ್ಲ ರಾಜ್ಯಗಳಲ್ಲೂ ವಾಲ್ಮೀಕಿ ಸಮುದಾಯ ಇದೆ. ವಿಜೇಂದ್ರ ಪಕ್ಷದ ಪರ ಹೋರಾಟ ಮಾಡಿ ಪಕ್ಷ ಕಟ್ಟಿಲ್ಲ. ಬೈ ಎಲೆಕ್ಷನ್ ಸೋಲಿನ ಹೊಣೆಯನ್ನು ವಿಜೇಂದ್ರ ಹೊರಬೇಕಾಗಿತ್ತು. ಹೀಗಂತ ವಾಲ್ಮೀಕಿ ಸ್ವಾಭಿಮಾನಿ ಸಂಘದ ರಾಜ್ಯಾಧ್ಯಕ್ಷ ಚಳುವಳಿ ರಾಜಣ್ಣ ಕಿಡಿಕಾರಿದ್ದಾರೆ. ಇನ್ನು ನಾಡಿನ ಸಂಪತ್ತು ಮಾರಿ ಜನಾರ್ದನ್ ರೆಡ್ಡಿ ಆಸ್ತಿ ಸಂಪಾದಿಸಿರುವುದು, ನಾವು ಅವಶ್ಯಕತೆ ಬಿದ್ದರೆ ಜನಾರ್ದನ್ ರೆಡ್ಡಿ ಮನೆಗೆ ನುಗ್ಗಿತೇವೆ. ರೆಡ್ಡಿ ಮನೆಗೆ ನುಗ್ಗಿ ಅವರ ಆಸ್ತಿಯನ್ನು ಸರ್ಕಾರಕ್ಕೆ ಒಪ್ಪಿಸ್ತೇವೆ. ಹಿಂದೆ BJP ಅಧಿಕಾರಕ್ಕೆ ಬರೋಕ್ಕೆ ವಾಲ್ಮೀಕಿ ಜನಾಂಗ ಕಾರಣ ಆಯಿತು. ಇದು ರಾಜ್ಯ, ದೆಹಲಿಯ ಎಲ್ಲ ನಾಯಕರಿಗೂ ಚೆನ್ನಾಗಿ ಗೊತ್ತಿದೆ. ರಾಮುಲು CM ಪಟ್ಟ ಹಿಡಿದಿದ್ರೆ BSY CM ಆಗ್ತಾ ಇರಲಿಲ್ಲ. ರಾಜ್ಯದಲ್ಲಿ BJP ಉಳಿಬೇಕಾದ್ರೆ ರಾಮುಲು ಉಳಿಸಿಕೊಳ್ಳಿ ಅಂಥೇಳಿ ಈಗ ಮನವಿಯನ್ನು ಮಾಡಿಕೊಂಡಿದ್ದಾರೆ. ವಾಲ್ಮೀಕಿ ಸಮುದಾಯ ಕಡೆಗಣಿಸಿದರೆ BJPಗೆ ಉಳಿಗಾಲ ಇಲ್ಲ. BJP ಅಧಿಕಾರಕ್ಕೆ ಬರುವಲ್ಲಿ ಒಮ್ಮೆ ರಾಮುಲು ಮತ್ತೊಮ್ಮೆ ಜಾರಕಿಹೊಳಿ ಕಾರಣ ಆಗಿದ್ದಾರೆ. ಉತ್ತರ ಪ್ರದೇಶದಲ್ಲಿ ವಾಲ್ಮೀಕಿ ಮತಗಳಿಂದ BJP ಅಧಿಕಾರಕ್ಕೆ ಬಂದಿದೆ. ವಾಲ್ಮೀಕಿ ಸ್ವಾಭಿಮಾನಿ ಸಂಘದ ರಾಜ್ಯಾಧ್ಯಕ್ಷ ಚಳುವಳಿ ರಾಜಣ್ಣ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವ್ರನ್ನ ಮೂಲೆಗುಂಪು ಮಾಡಲಿಕ್ಕೆ ಡೆಲ್ಲಿ ವಾಲಾಗಳು ಉಸ್ತುವಾರಿಗಳು ಬಂದಂಥವ್ರ ಮುಂದ್ಗಡೆ ಅವ್ರಿಗೆ ಭಾಳ ಅವಮಾನವಾಗಿ ಅವ್ರ ಮೇಲೆ ದೂರುಗಳನ್ನ ಸಲ್ಲಿಸಿದ ಆಧಾರದ ಮೇಲೆ ಡೆಲ್ಲಿ ವಾಲಾ ಭಾಳ ಹಗುರವಾಗಿ ಅವ್ರನ್ನ ಮಾತಾಡಿದ್ದಾರೆ. ಉಪಚುನಾವಣೆಯಲ್ಲಿ ಈ ಸೋಲಿನ ಹೊಣೆಯನ್ನ ಮೊನ್ನೆ ವಿಜೇಂದ್ರ ಅವರು ಹೊರಬೇಕಾಗಿತ್ತು. ರಾಜ್ಯಾಧ್ಯಕ್ಷರಾಗಿ ಚುನಾವಣೆಯ ಉಸ್ತುವಾರಿಯಾಗಿ ಜನಾರ್ದನ್ ರೆಡ್ಡಿ ಹೊರಬೇಕಾಗಿತ್ತು. ಅದಕ್ಕೆ ಬದಲಾಗಿ ಅವ್ರ ಉಸ್ತುವಾರಿಯೂ ಅಲ್ಲ, ಅಭ್ಯರ್ಥಿಯೂ ಅಲ್ಲ, ಆಮೇಲೆ BJPಯಲ್ಲಿ ಅಂತ ಗುರುತರವಾದ ಯಾವುದೇ ಜವಾಬ್ದಾರಿನೂ ಸಹ ಹೊಣೆಗಾರಿಕೆಯನ್ನು ಒತ್ತಂತವರಲ್ಲ. ಸಾಮಾನ್ಯವರ ಒಂದು ಪಕ್ಷದ ನಿಷ್ಠೆಯ ಕಾರ್ಯಕರ್ತನಾಗಿ ಆ ಚುನಾವಣೆ ಪ್ರಚಾರ ಏನು ಮಾಡಬೇಕು ಪ್ರಾರಂಭದಿಂದ ಕೊನೆವರೆಗೂ ಮಾಡಿದ್ದಾರೆ. ಒಂದು ವೇಳೆ ಶ್ರೀರಾಮುಲುರನ್ನ ಸಂಡೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಹೋಗಿ ಪ್ರಚಾರನೆ ಮಾಡದಿದ್ರೆ ಇವತ್ತು ಬರೀ ಸೋಲಾಗಿದೆ. ಅದು ಹೀನಾಯವಾದ ಸೋಲಾಗಿರೋದಲ್ಲಿ ಅತ್ಯಂತ ಹೀನಾಯವಾದ ಸೋಲನ್ನ ಅನುಭವಿಸಿ ಇವತ್ತು ಗೌರವಯುತವಾದ ಸೋಲೇನ ಆಗಿದೆ ಅಂತಂದ್ರೆ ಅದು ಶ್ರೀರಾಮುಲು ಅವರ ಕೊಡುಗೆ. ಒಂದು ಪಕ್ಷ ಅಲ್ಲ, ಕರ್ನಾಟಕದಲ್ಲಿ ಶ್ರೀರಾಮುಲು ಒಂದೇ ಒಂದು ಬ್ರ್ಯಾಂಡು. ಬರೀ ಕರ್ನಾಟಕ ಸೀಮಿತವಾಗಿಲ್ಲ, ಪಕ್ಕದ ಆಂಧ್ರ, ಕರ್ನಾಟಕ, ತಮಿಳುನಾಡು, ಉತ್ತರದ ಪಂಜಾಬ್ವರೆಗೂ ಹೋಗಿ ಕೇಳ್ರಿ, ಶ್ರೀರಾಮುಲು ಬಗ್ಗೆ ಹೇಳ್ತಾರೆ. UPಯಲ್ಲಿ 70ಗಿಂತ ಹೆಚ್ಚು ಪರ್ಸೆಂಟೇಜ್ ವಾಲ್ಮೀಕಿ ಸಮಾಜ ಮತವನ್ನು ಕೊಟ್ಟಿದೆ. ಅವ್ರನ್ನ ಮೂಲೆಗುಂಪು ಮಾಡಲಿಕ್ಕೆ ಡೆಲ್ಲಿ ವಾಲಾಗಳು ಉಸ್ತುವಾರಿಗಳು ಬಂದಂಥವ್ರ ಮುಂದ್ಗಡೆ ಅವ್ರಿಗೆ